ದಾಳಿಗೆ ಶುರುವಾಗಿದೆ. ಇದೀಗ ಕೌಂಟರ್ ಅಟ್ಯಾಕ್. ಮತ್ತೆ ಮತ್ತೆ ಬಾಲ ಬಿಚ್ಚಿದ್ರೆ ಖೇಲ್ ಖತಮ್. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳೇ ಧ್ವಂಸವಾಗ್ತಾ ಇದೆ. ಮತ್ತೊಂದು ಕಡೆ ಇದೀಗ ಕುಲ್ಗಾಮ್ನಲ್ಲಿ ಆಪರೇಷನ್ ಟೆರರಿಸ್ಟ್ ಶುರುವಾಗಿದೆ. ಕುಲ್ಗಾಮ್ನಲ್ಲಿ ಇಬ್ಬರು ಉಗ್ರರನ್ನ ಸದೆ ಬಡಿದಿದೆ ಸೇನೆ. ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸೇನೆಯು ವಶಕ್ಕೆ ಪಡೆದುಕೊಂಡಿದೆ. ಜಮ್ಮುವಿನಲ್ಲಿ ಸೇನೆಯಿಂದ ಮುಂದುವರೆದಿದೆ ಕಾರ್ಯಾಚರಣೆ. ಯಾವ ರೀತಿಯಾಗಿ ನರಮೇಧದ ಕೆಲಸವನ್ನ ಮಾಡಿದ್ರು, ಆ ನರಮೇಧದ ಕೆಲಸಕ್ಕೆ ಪ್ರತಿ ದಾಳಿ ಆಗ್ತಾ ಇದೆ. ಸೇನೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕುಲ್ಗಾಮ್ ಅಂದ್ರೆ ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಸೇನೆ ಯಾವ ರೀತಿಯಾಗಿ ಸುತ್ತುವರಿತಾ ಇದೆ. ಟೆರರಿಸ್ಟ್ಗಳ ಮನೆಗಳ ಮೇಲೆ ದಾಳಿ ಆಗ್ತಾ ಇದೆ. ನಿನ್ನೆ 2 ಮನೆಯನ್ನ ಹೊಡೆದು ಉಳಿಸಿದ್ರು, ಇವತ್ತು 2 ಮನೆಯನ್ನ ಕೂಡ ಹೊಡೆದು ಉಳಿಸಿದ್ರು. ಇದೀಗ ಯಾವ ರೀತಿಯಾಗಿ ಸೇನೆ ಸನ್ನದ್ಧವಾಗಿದೆ, ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿರುವಂತದ್ದು. ಸೇನೆ ಯಾವ ರೀತಿಯಾಗಿ ಒಳಗಡೆ ನುಗ್ಗುತ್ತಾ ಇದೆ, ಯಾವ ರೀತಿಯಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದೆ, ಒಳಗಡೆ ಏನೆಲ್ಲ ಅಡಗಿಸಿ ಇಟ್ಟಿದ್ದಾರೆ ಅದೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾ ಇದೆ ಸೇನೆ. ಶಸ್ತ್ರಾಸ್ತ್ರಗಳನ್ನ ಇದೀಗ ತಮ್ಮ ವಶಕ್ಕೆ ಪಡೆದುಕೊಂಡಿದೆ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಉಗ್ರರ ಮನೆಯ ಮೇಲೆ ಇದೀಗ ಸೇನೆ ದಾಳಿಯನ್ನ ಮಾಡ್ತಾ ಇದೆ. ಮತ್ತೆ ಮತ್ತೆ ಬಾಲ ಬಿಚ್ತಾ ಇದ್ರು. ಸೊ ಹಾಗಾಗಿ ಸೇನೆ ಅಖಾಡಕ್ಕೆ ಇಳಿದಿದೆ. ಮೊನ್ನೆಯಿಂದಲೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನೇ ಧ್ವಂಸ ಮಾಡ್ತಾ ಇದೆ, ಉಗ್ರರ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಕುಲ್ಗಾಮ್ನಲ್ಲಿ ಆಪರೇಷನ್ ಟೆರರಿಸ್ಟ್ ಶುರುವಾಗಿದೆ. ಈ ಸಂದರ್ಭದಲ್ಲಿ ಇಬ್ಬರು ಉಗ್ರರನ್ನ ಸದೆ ಬಡಿದಿದೆ ಸೇನೆ ಅನ್ನುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗ್ತಾ ಇರುವಂತದ್ದು. ಆ ಕುರಿತ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ಗ್ಯಾರಂಟಿ ನ್ಯೂಸ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾವ ಬಿಲದಲ್ಲಿ ಅಡಗಿ ಕೂತಿದ್ರು ಕೂಡ ಗಲ್ಲಿ ಗಲ್ಲಿಯಲ್ಲೂ ಕೂಡ ನಮ್ಮ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಯಾರನ್ನೂ ಕೂಡ ಬಿಡುವ ಮಾತೇ ಇಲ್ಲ. ಏನ್ ದಾಳಿ ಮಾಡಿದ್ರಿ ಪ್ರವಾಸಿಗರ ಮೇಲೆ, 28 ಮಂದಿ ಏನ್ ಸಾವನ್ನಪ್ಪಿದ್ರು, ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋದೇ ನಾವು ಬಿಡೋದಿಲ್ಲ. ಯಾರೆಲ್ಲ ಉಗ್ರರು, ನೀವು ಯಾವ ರೀತಿಯಾದಂತಹ ಟಾರ್ಗೆಟ್ ಮಾಡಿ ನಮ್ಮವರನ್ನ, ನಮ್ಮ ಭಾರತೀಯರನ್ನ ಬಲಿ ಪಡೆದುಕೊಂಡ್ರೋ ಅದಕ್ಕೆ ಪ್ರತಿಯುತ್ತರ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಘಂಟಾಘೋಷವಾಗಿ ಹೇಳಿದ್ರು. ಎಲ್ಲೇ ಇದ್ರು, ಯಾರೇ ಆಗಿದ್ರು ಸದೆ ಬಡಿತೀವಿ, ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಏನು ಮೋದಿ ಘೋಷಣೆಯನ್ನ ಮಾಡಿದ್ರು. ಅದರಂತೆಯೇ ಸೇನೆಯಲ್ಲೂ ಕೂಡ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮನೆಗಳನ್ನ ಸುತ್ತುವರಿದು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ನಿನ್ನೆ ಕೂಡ ಒಂದಷ್ಟು ವಿಜುವಲ್ಸ್ ಗಳನ್ನ ಕೂಡ ಗಮನಿಸಿದ್ರಿ. ಯಾವ ರೀತಿಯಾಗಿ ಸೇನೆ ಮನೆಗಳನ್ನ ಸುತ್ತುವರಿದು ಯಾವ ರೀತಿಯಾಗಿ ಧ್ವಂಸವನ್ನ ಮಾಡಿದೆ. ಮನೆಗಳನ್ನ, ಉಗ್ರರ ಮನೆಗಳನ್ನ ಧ್ವಂಸ ಮಾಡ್ತಾ ಇದೆ. ಉಗ್ರರ ಮನೆಯನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗ್ತಾ ಇರುವಂತದ್ದು. ಯಾವ ಬಿಲದಲ್ಲಿ ಅಡಗಿ ಕೂತಿದ್ರು ಬಿಡುವ ಮಾತೇ ಇಲ್ಲ. ಲಷ್ಕರ್ ಎ ತೊಯ್ಬಾ ಈ ಒಂದು ದಾಳಿಯನ್ನ ನಾವೇ ಮಾಡಿಸಿದ್ದು ಅಂತ ಹೇಳಿ ಒಪ್ಕೊಂಡಿದೆ. ಹಾಗಾಗಿ ಇದೀಗ ಸೇನೆ ಕೂಡ ಕಾರ್ಯಾಚರಣೆ ನಡೆಸ್ತಾ ಇದೆ. ಕುಲ್ಗಾಮ್ನಲ್ಲಿ ಆಪರೇಷನ್ ಟೆರರಿಸ್ಟ್ ಮುಂದುವರೆದಿದೆ. ಕುಲ್ಗಾಮ್ನಲ್ಲಿ ಇಬ್ಬರು ಉಗ್ರರನ್ನ ಸದೆ ಬಡಿದಿದೆ ಸೇನೆ. ಉಗ್ರರಿಂದ ಅಪಾರ ಶಸ್ತ್ರಾಸ್ತ್ರಗಳನ್ನ ಸೇನೆಯು ತಮ್ಮ ವಶಕ್ಕೆ ಪಡೆದುಕೊಂಡಿದೆ. ಜಮ್ಮುವಿನಲ್ಲಿ ಸೇನೆಯಿಂದ ಮುಂದುವರೆದಿದೆ ಕಾರ್ಯಾಚರಣೆ. ಹೇಗೆ ನೀವು ಯಾವ ಧರ್ಮ ಕತ್ನ ಮಾಡಿದ್ದಾರಾ ಈ ರೀತಿಯಾಗಿ ಕೇಳಿ ಹೊಡೆದುರುಳಿಸಿದ್ರಿ, ಅಮಾಯಕರ ಜೀವವನ್ನ ಬಲಿ ಪಡೆದುಕೊಂಡ್ರು, ಅದೇ ರೀತಿಯಾಗಿ ನಮ್ಮ ಸೇನೆ ಉಗ್ರರನ್ನ ಸದೆ ಬಡಿಯುವಲ್ಲಿ ಯಶಸ್ವಿ ಆಗ್ತಾ ಇದೆ. ಇಬ್ಬರನ್ನ ಇದೀಗಾಗಲೇ ಹೊಡೆದು ಉರುಳಿಸಿದೆ ಸೇನೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಇದೀಗ ತಮ್ಮ ವಶಕ್ಕೆ ಪಡೆದುಕೊಂಡಿದೆ. ಕುಲ್ಗಾಮ್, ಜಮ್ಮು ಕಾಶ್ಮೀರ ಉಗ್ರರ ದಾಳಿಗೆ ಪ್ರತೀಕಾರಗಳು ಕೂಡ ಶುರುವಾಗಿದೆ.
ಬರದಿಂದ ಸಾಗ್ತಾ ಇದೆ. ಟಾರ್ಗೆಟ್ ಮಾಡುವಂತಹ ಕೆಲಸಗಳು, ಉಗ್ರರ ಮನೆಯನ್ನ ಟಾರ್ಗೆಟ್ ಮಾಡುವ ಕೆಲಸಗಳು, ಶೂಟ್ಔಟ್ ಮಾಡಲಾಗ್ತಾ ಇದೆ. ಮನೆಯನ್ನು ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಇಲ್ಲೇ ಕೂತ್ಕೊಂಡಲ್ವಾ ನೀವೆಲ್ಲರೂ ಕೂಡ ಪ್ಲಾನ್ ಮಾಡಿದ್ದು? ಹಾಗಾಗಿ ಉಳ್ಕೊಳ್ಳೋದಕ್ಕೆ ಮನೆನೂ ಇರಬಾರ್ದು ನಿಮ್ಗಳಿಗೆ ಅಂತ ಹೇಳಿ, ನಿಮ್ಮ ಕುಟುಂಬಗಳು ಬೀದಿಗೆ ಬಂದು ಬೀಳ್ಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿ ಉಗ್ರರ ಮನೆಗಳನ್ನೇ ಧ್ವಂಸ ಮಾಡ್ತಾ ಇದೆ. ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿ ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಬಿಲದಲ್ಲಿ ಅಡಗಿ ಕೂತಿದ್ದಾರೋ ಅಂತ ಹೇಳಿ ಸೇನೆಗೆ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗಿರುತ್ತೆ. ಆ ಒಂದು ಮಾಹಿತಿಯ ಆಧಾರದ ಮೇರೆಗೆ ಉಗ್ರರ ಮನೆಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ. ಉಗ್ರರ ದಾಳಿಗೆ ಪ್ರತಿ ದಾಳಿ ಆಗ್ತಾ ಇದೆ. ಪ್ರತೀಕಾರ ತೀರಿಸಿಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೇನೆ ನಾವೇನ್ ಕಣ್ಮುಚ್ಕೊಂಡು ಕೂತಿಲ್ಲ ಅಥವಾ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ನೋಡಿ, ಆಸೀಫ್ ಈತನ ಮನೆಯನ್ನು ಕೂಡ ಧ್ವಂಸ ಮಾಡಿತ್ತು. ಲಷ್ಕರ್ ಎ ತೊಯ್ಬಾದಲ್ಲಿ ಈತನು ಕೂಡ ಟ್ರೈನಿಂಗ್ ಪಡೆದುಕೊಂಡಿದ್ದ. ಟ್ರೈನಿಂಗ್ ಪಡೆದುಕೊಂಡು ಈಗೇನ್ ಮೊನ್ನೆ ಆಯ್ತಲ್ಲ 22ನೇ ತಾರೀಕು ದಾಳಿ, ಈತನು ಕೂಡ ಇದ್ದ. ಈತನು ಕೂಡ ಕುಮ್ಮಕ್ಕನ್ನ ಕೊಟ್ಟಿದ್ದ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. 3 ಮುಖಚರೆ ಕೂಡ ಬಿಡುಗಡೆ ಮಾಡಿತ್ತು ಸೇನೆ. ಸೊ ಇದೀಗ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಉಗ್ರರಿದ್ದಾರೋ ಅವರೆಲ್ಲರನ್ನ ಕೂಡ ಟಾರ್ಗೆಟ್ ಮಾಡಿದೆ ಸೇನೆ. ಸದೆ ಬಡಿಯುವ ಕೆಲಸವನ್ನ ಮಾಡ್ತಾ ಇದೆ ಸೇನೆ. ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಮತ್ತೆ ಈಗಾಗಲೇ ಇಬ್ಬರನ್ನ ಹೊಡೆದು ಉರುಳಿಸಿ ಶಸ್ತ್ರಾಸ್ತ್ರಗಳನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸೇನೆ ಯಶಸ್ವಿಯಾಗಿದೆ. ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಆಸೀಫ್ ಮತ್ತೆ ಆತನ ಮನೆಯನ್ನ ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಿ ದಾಳಿಯನ್ನ ಮಾಡಿ ಮನೆಯನ್ನ ಧ್ವಂಸಗೊಳಿಸಲಾಗಿದೆ. ಇಬ್ಬರು ಉಗ್ರರ ಮನೆಯನ್ನ ಉಡಾಯಿಸಿತ್ತು ಭಾರತೀಯ ಸೇನೆ. ನಿನ್ನೆ ಇವತ್ತು ಕೂಡ ಇಬ್ಬರು ಉಗ್ರರನ್ನ ಸದೆಬಡಿಯುವಲ್ಲಿ ಯಶಸ್ವಿಯಾಗಿದೆ. ಜಮ್ಮುವಿನಲ್ಲಿ ಸೇನೆಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಭಾರತ ಪ್ರತೀಕಾರವನ್ನ ತೆಗೆದುಕೊಳ್ತಾ ಇದೆ. ಇಬ್ಬರು ಉಗ್ರರ ಮನೆಯನ್ನ ಉಡಾಯಿಸಿತ್ತು ನಿನ್ನೆ ಸೇನೆ. ಇವತ್ತು ಕೂಡ ಇಬ್ಬರು ಉಗ್ರರ ಮನೆ ಉಡಾಯಿಸಿದೆ. ಇಬ್ಬರು ಉಗ್ರರ ಮನೆ ಉಡಾಯಿಸಿದಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನೊಂದು ವಿಂಡೋದಲ್ಲಿ ಯಾವ ರೀತಿಯಾದಂತಹ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಉಗ್ರ ಆಸೀಫ್ ಮನೆ ಒಡಿಸ್ ಮಾಡಲಾಗಿತ್ತು. ಮನೇಲಿ ಕೂತ್ಕೊಂಡು ಅಡುಕೊಂಡು ಮನೆ ಒಳಗಡೆ ಕೂತ್ಕೊಂಡು ಡೀಟೇಲ್ಸ್ ಕೊಡ್ತಾರೆ ಮತ್ತಷ್ಟು ನನ್ನ ಕಲೀಗ್ ವೀರೇಶ್ ದಾನಿ. ವೀರೇಶ್, ಇದೀಗ ಉಗ್ರರ ಸಂಹಾರ ಮಾಡೋದಕ್ಕೆ ಸೇನೆ ಸನ್ನದ್ಧವಾಗಿರುವಂತದ್ದು. ಯಾವ ರೀತಿಯಾಗಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ, ಡೀಟೇಲ್ಸ್ ಏನಿದೆ ನಿಮ್ಮ ಬಳಿ? ರಮ್ಯಾ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ 28 ಪ್ರವಾಸಿಗರು ಬಲಿಯಾದ ಬಳಿಕ ಭಾರತೀಯ ಸೇನಾಪಡೆ ಈಗಾಗಲೇ ಸಾಕಷ್ಟು ಜಮ್ಮು ಕಾಶ್ಮೀರದ ಗಲ್ಲಿಗಳಲ್ಲೂ ಸಹ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಈ ಘಟನೆಗೆ ಕಾರಣವಾಗಿರ್ತಕ್ಕಂಥ ಉಗ್ರರು ಮತ್ತು ಉಗ್ರರಿಗೆ ಸಾಥನ್ನ ಕೊಟ್ಟಿರ್ತಕ್ಕಂಥ ಎಲ್ಲರನ್ನೂ ಸಹ ಈಗಾಗಲೇ ಭಾರತೀಯ ಸೇನಾಚರಣೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಅಷ್ಟೇನೂ ಸಹ ಉಗ್ರರಿಗೆ ಸಪೋರ್ಟ್ ಮಾಡಿದಂತ ಮನೆಗಳ ಮೇಲೆ ಭಾರತೀಯ ಸೇನಾ ಅಧಿಕಾರಿಗಳು ದಾಳಿಯನ್ನ ಮಾಡಿ ಆ ಮನೆಯನ್ನು ಸಹ ಧ್ವಂಸ ಮಾಡಿದ್ರು. ಇದೀಗ ಮತ್ತೆ ಕುಲ್ಗಾಮದಲ್ಲಿ, ಅಂದ್ರೆ ಪಹಲ್ಗಾಮದ ಪಕ್ಕದಲ್ಲಿ ಬರ್ತಕ್ಕಂಥ ಕುಲ್ಗಾಮದಲ್ಲೂ ಸಹ ಈಗ ಇಬ್ಬರ ಉಗ್ರರನ್ನ ಇದೀಗ ಭಾರತೀಯ ಸೇನಾಧಿಕಾರಿಗಳು ಎನ್ಕೌಂಟರ್ ಮಾಡಿ ಅವರನ್ನ ಹತ್ಯೆ ಮಾಡಿರುವಂತದ್ದು. ಮತ್ತೆ ಪಾಕ್ ತನ್ನ ನರಿಮುದ್ದಿಯನ್ನ ಬಿಡುವಂತಹ ಇದಕ್ಕೆ ಕೈ ಹಾಕ್ತಾ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂತಂದ್ರೆ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಾಕ್ ರಾಜಕಾರಣಿಗಳು. ಅದು ಕೂಡ ಸಿಂಧು ನದಿ ನೀರನ್ನ ಬಿಟ್ಟಿಲ್ಲ ಅಂತಂದ್ರೆ ನಾವು ರಕ್ತಪಾತವನ್ನ ಹರಿಸ್ತೀವಿ ಭಾರತದಲ್ಲಿ ಅಂತಹ ಉದ್ದಟತನದ ಹೇಳಿಕೆ ಇದೆಯಲ್ಲ,
ಆ ಆ ಒಂದು ಹೇಳಿಕೆ ಸಾಕಷ್ಟು ಆಕ್ರೋಶಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಹೌದು ರಮ್ಯಾ, ಈಗಾಗ್ಲೇನೆ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ಪದೇ ಪದೇನೆ ಪ್ರದರ್ಶನ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಪಹಲ್ಗಾಮ್ನಲ್ಲಿ ಉಗ್ರರು ಅಷ್ಟೊಂದು ದೊಡ್ಡದಾದಂತ ಅಟ್ಯಾಕರ್ ಆದ ಬಳಿಕವೂ ಸಹ ಪಾಕಿಸ್ತಾನದ ಸಚಿವರುಗಳಾಗಿರ್ಬೋದು, ಅಲ್ಲಿನ ನಾಯಕರುಗಳು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಮತ್ತು ಅವರ ನರಿಬುದ್ಧಿತನವನ್ನು ಸಹ ತೋರಿಸ್ತಾ ಇರುವಂತದ್ದು. ನಾವು ಸಹ ಯುದ್ಧಕ್ಕೆ ರೆಡಿ ಆಗಿದ್ದೇವೆ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಇದೀಗ ಭಾರತೀಯ ಸೇನಾ ಅಧಿಕಾರಿಗಳು ಸಹ ಜಮ್ಮು ಕಾಶ್ಮೀರದ ಸುತ್ತಲೂ ಸಹ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸೋದ್ರ ಜೊತೆಗೆ ಗಲ್ಲಿಗಳಲ್ಲೂ ಸಹ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಭಾರತೀಯ ಸೇನಾಧಿಕಾರಿಗಳು ಸಹ ನಾವು ಸಹ ಯುದ್ಧಕ್ಕೆ ಸಿದ್ಧ ಅನ್ನೋ ಒಂದು ಸಂದೇಶ ಕೊಡೋದ್ರ ಜೊತೆಗೂ ಈಗಾಗಲೇ ಎಲ್ಲ ರೀತಿಯಾದಂತಹ ಕಾರ್ಯಾಚರಣೆಗಳಿಗೂ ಸಹ ರೆಡಿ ಆಗಿರುವಂತದ್ದು. ಆ ಬೆನ್ನಲ್ಲೇ ಈಗಾಗಲೇ ಕುಲ್ಗಾಮದಲ್ಲಿ ಇದ್ದಂತ ಇಬ್ಬರು ಉಗ್ರರನ್ನ ಪಡೆದುರುಳಿಸುವಲ್ಲಿ ಭಾರತೀಯ ಸೇನಾ ಅಧಿಕಾರಿಗಳು ಇದೀಗ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆ ಇನ್ನೂ ಸಹ ಮುಂದುವರಿತಾ ಇರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್.